ಪೈಲ್ಸ್ ರೋಗಿಗಳೇ. ಖತರ್ನಾಕ್ ಫೇಕ್ ಪೈಲ್ಸ್ ಡಾಕ್ಟರ್ಗಳಿದ್ದಾರೆ. ಪೈಲ್ಸ್ ಇಲ್ಲದಿದ್ರೂ ಆಸಿಡ್ ಹಾಕ್ತಾರೆ. ಸರ್ ಕಡಿಮೆ. ಗೇಟ್ ಕ್ರ್ಯಾಶ್ ಬಲಿಗೆ ಫೇಕ್ ಪೈಲ್ಸ್ ಡಾಕ್ಟರ್. ನೀವು ಇಬ್ರು ಮಾಡ್ತಾರೆ. ನಾನು ಕಾಲ್ ಮಾಡ್ಕೊಡ್ತೀನಿ, ಅವ್ರು ಹೇಳ್ತಾರೆ ಇವಾಗ ನಾನು ಮಾಡ್ಕೊಡ್ತೀನಿ. ಸರ್ ನನ್ನ ಸ್ಟೂಡೆಂಟ್ ಹೇಳಿ ಸರ್. ಇವಾಗ ತಾನೇ ಸ್ಟೂಡೆಂಟ್. ಸರ್ ನಾನು ಅಡ್ಮಿಷನ್ ಸ್ಟೂಡೆಂಟ್ ನಾನು ಇದು ಹಾಂ ಸರ್ ನೋಡಿ ಸರ್. ಪ್ರೆಸೆಂಟ್ ಅಲ್ಲ ಸರ್, ಯಾವಾಗ ಸೇರಿರೋದು ನಾವು. ನೀವು ಈಗ ಸ್ಟೂಡೆಂಟ್ ಅಲ್ಲ ಕಣ್ರಿ, ಈಗ ನೀವು ಸ್ಕೂಲಿಗೆ ಹೋಗ್ತಾ ಇದ್ರೆ ಮಾತ್ರ ಸ್ಟೂಡೆಂಟ್, ಕಾಲೇಜಿಗೆ ಹೋಗ್ತಾ ಇದ್ರೆ. ಹಾಂ ಸರ್. ನೀವು ಈಗ ಹೋಗ್ತಾ ಇದ್ದೀರಾ ಪ್ರೆಸೆಂಟ್? ಅಲ್ಲ ನನ್ನೊಂದು ಸಬ್ಜೆಕ್ಟ್ ಇದೆ, ಬರೀಬೇಕು ಸರ್. ನಮ್ಮ ತಮ್ಮ ಇಲ್ಲಿ ಡಾಕ್ಟ್ರು. ನಿಮ್ಮ ತಮ್ಮಂದು ಹಿಡ್ಕೊಂಡು ನೀವು ಹೆಂಗ್ ಡಾಕ್ಟರ್ ಆಗ್ತೀರಾ? ಇಲ್ಲ ನೀವು ಡಾಕ್ಟ್ರ್ ಅಂತ ನಾನು ಒಂದೇ ದಿನಕ್ಕೆ ನಾನು ಹೇಳ್ತಿಲ್ಲ ಸರ್. 2 ದಿನ ನಾವು ಇನ್ನೊಬ್ಬರನ್ನು ಕಳ್ಸಿದ್ದೀನಿ. ಕಮ್ಮಿ ಮಾಡಕ್ಕೆ ನೀವು ಯಾರು ಡಾಕ್ಟ್ರ? ಥು, ನಾವು ಎಂಥ ವಂಚಕರ ಸಮಾಜದಲ್ಲಿದ್ದೇವೆ. ಕೆಲ ಕಪಟಿಗಳು ಜನರ ಕುಂಡೇನೂ ಬಿಡ್ತಾ ಇಲ್ಲ. ಹಣಕ್ಕಾಗಿ ಹೇಲು ತಿನ್ನಲು ಹೇಸದ ಲಜ್ಜೆಗೆಟ್ಟ ನಕಲಿ ವೈದ್ಯರು ಪೈಲ್ಸ್ ರೋಗಿಗಳ ಜೀವದ ಜೊತೆ ಹೇಗೆ ಚೆಲ್ಲಾಟ ಆಡ್ತಿದ್ದಾರೆ ನೋಡಿ. ಪೈಲ್ಸ್ ಅಂದ್ರೆ ಮೂಲವ್ಯಾಧಿಗೆ ಚಿಕಿತ್ಸೆ ಕೊಡ್ತೀವಿ ಅಂತ ಬೊಗಳೆ ಬಿಟ್ಟು ರೋಗಿಗಳ ಪ್ರಾಣಕ್ಕೆ ಕುತ್ತು ತರೋ ಈ ನಕಲಿ ವೈದ್ಯರ ಕರಾಳ ಮುಖ ವಿಜಯ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಟಾ ಬಯಲಾಗಿದೆ. ಹೌದು, ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ನಕಲಿ ಪೈಲ್ಸ್ ಡಾಕ್ಟರ್ಗಳ ಸಂಖ್ಯೆ ವಿಪರೀತ ಹೆಚ್ಚಾಗಿದೆ. ಅದರಲ್ಲೂ ಉತ್ತರ ಭಾರತದಿಂದ ಬಂದಿರೋ ಫೇಕ್ ಪೈಲ್ಸ್ ಡಾಕ್ಟರ್ಗಳು ಕನ್ನಡಿಗರ ಪ್ರಾಣಕ್ಕೆ ಕಂಟಕವಾಗಿದ್ದಾರೆ. ಈ ನಕಲಿ ವೈದ್ಯರು ಈ ರೀತಿ ಮೆರೆದಾಡಲು ಮುಖ್ಯ ಕಾರಣ ನಮ್ಮ ನಾಲಾಯಕ್ ಲಂಚಬಾಕ DHOಗಳು. ಅದು ಹೇಗೆ ಅನ್ನೋದಕ್ಕೆ ನಮಗೆ ಭದ್ರಾವತಿ ಮತ್ತು ತರೀಕೆರೆಯಲ್ಲಿ ಪಕ್ಕಾ ಸಾಕ್ಷಿ ಸಿಕ್ಕಿದೆ. ಪೈಲ್ಸ್ ಡಾಕ್ಟ್ರು ಅಂತೇಳಿ ಫೇಕ್ ಡಾಕ್ಟ್ರು ಸರ್. ನಿಮ್ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾನು ನಿಮಗೆ ಕಾಲ್ ಮಾಡಿದ್ದೆ ಒಂದ್ಸಲ. KSRTC ಬಸ್ ಸ್ಟ್ಯಾಂಡ್ ಇದೆಯಲ್ಲ ಸರ್, ಅದ್ರ ಪಕ್ಕದಲ್ಲೇ ಒಂದು ಫೇಕ್ ಪೈಲ್ಸ್ ಕ್ಲಿನಿಕ್ ಅಂತ ಇದೆ. ಬಟ್ ಅದಕ್ಕೆ ಹೆಸರು ಇಲ್ಲ, ಏನೂ ಇಲ್ಲ ಸರ್, ನಂಬರ್ ಇಲ್ಲ, ಏನೂ ಇಲ್ಲ. ಸ್ವಲ್ಪ ಮುಂದೆ ಸರ್. ನಾನೊಂದು ನಿಮ್ಗೆ ಲೊಕೇಶನ್ ಹಾಕ್ಲಾ ಸರ್ ನಿಮ್ಗೆ? ಭದ್ರಾವತಿ ಮತ್ತು ತರೀಕೆರೆಯಲ್ಲಿ ನಕಲಿ ಪೈಲ್ಸ್ ಡಾಕ್ಟರ್ಗಳ ಚಿಕಿತ್ಸೆಯಿಂದ ನೂರಾರು ರೋಗಿಗಳು ಭಾರೀ ಸಮಸ್ಯೆ ಎದುರಿಸುತ್ತಿದ್ದಾರೆ ಅನ್ನೋ ದೂರು ವಿಜಯ ಟೈಮ್ಸ್ಗೆ ಬಂತು. ನಾವು ತಕ್ಷಣ ಕಾರ್ಯಪ್ರವೃತ್ತರಾದೆವು. ಮೊದಲು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಬಿಂದಾಸಾಗಿ ಪೈಲ್ಸ್ಗೆ ಚಿಕಿತ್ಸೆ ಕೊಡುತ್ತಿದ್ದ ಉತ್ತರ ಭಾರತದ ತಪೇಶ್ ಕುಮಾರ್ ಮಂಡಲ್ ಮತ್ತು ಅವನ ಮಗ ವಿಜಯ್ಗೆ ಬಲಿ ಬೀಸಿದೆವು. ಇಷ್ಟಾಗತ್ತೆ, ನಿಮಗೆ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ನೀವು ಬನ್ನಿ, ನಾನು ರೆಡಿ ಮಾಡ್ಕೊಡ್ತೀನಿ. ಹೆಸರೇ ಇಲ್ಲದ, ಒಂದು ಬೋರ್ಡು ಹಾಕದ ತಪೇಶ್ ಕುಮಾರ್ನ ಕ್ಲಿನಿಕ್ಗೆ ನಾವು ಲಗ್ಗೆ ಇಟ್ಟೆವು. ನಮ್ಮ ತಂಡದ ಆರೋಗ್ಯವಂತ ಸದಸ್ಯರಿಗೆ ಪೈಲ್ಸ್ ಇಲ್ಲದಿದ್ರೂ ಪೈಲ್ಸ್ ಇದೆ ಅಂತ ಹೇಳಿ ಮೆಡಿಸಿನ್ ಕೇಳಿದೆವು. ತಕ್ಷಣ ತಪೇಶ್ ಕುಮಾರ್ ಮಂಡಲ್ ಮತ್ತು ಆತನ ಮಗ ವಿಜಯ್ ನಮ್ಮ ತಂಡದ ಸದಸ್ಯನನ್ನು ಚೆಕ್ ಮಾಡಿ ನಿಮ್ಮ ಪೈಲ್ಸ್ 2nd ಸ್ಟೇಜ್ಗೆ ಬಂದಿದೆ ಅಂತ ಹೆದರಿಸಿದ. ಬಳಿಕ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ನಮ್ಮ ತಂಡದ ಸದಸ್ಯನ ಅಲ್ಲಿಗೆ ಆಸಿಡ್ ಹಾಕದ. ಎಂಥ ಅವಸ್ಥೆ ನೋಡ್ರಿ. ಪೈಲ್ಸ್ ಇಲ್ಲದವರಿಗೆ ಪೈಲ್ಸ್ ಇದೆ ಅಂತ ಹೇಳಿ ಆಸಿಡ್ ಹಾಕಿ ರಕ್ತ ಬರುವ ಹಾಗೆ ಮಾಡಿದ ಈ ಕಳ್ಳ. ಇದು ಇವನೊಬ್ನೇ ಅಲ್ಲ, ಪ್ರತಿ ನಕಲಿ ಪೈಲ್ಸ್ ಡಾಕ್ಟರ್ಗಳು ಅನುಸರಿಸೋ ಟ್ರಿಕ್ಸ್. ಹೀಗೆ ಮಾಡಿಯೇ ಇವರು ರೋಗಿಗಳ ಪ್ರಾಣ ಹಿಂಡೋದು. ಅಲ್ಲದೆ 6 ದಿನ ಡೈಲಿ ಬೆಳಿಗ್ಗೆ ಸಾಯಂಕಾಲ ಬಂದು ಟ್ರೀಟ್ಮೆಂಟ್ ತಗೋಬೇಕು ಅಂತ ಕಟ್ಟಪ್ಪಣೆ ಕೊಟ್ಟು 15,000 ಫೀಸ್ ಕೇಳದ. 15 ಡೇಸ್ ಟೈಮ್ ಬೇಕು, 15,000 ಆಗುತ್ತೆ. ಲೀವ್ ಬೇಕು, 7 ಡೇಸ್ ಲೀವ್ ಬೇಕು. ಬಿಲ್ ಕೇಳಿದ್ರೆ ಕೊಡೋದೇ ಇಲ್ಲ. ಈ 15,000 ನಾವೇ ನಿಮಗೆ ಅಡ್ಮಿಟ್ ಮಾಡಲ್ಲ, ಮನೆಯಿಂದ ಓಡಾಡ್ಬೋದು. ಬಿಲ್ ನಾವೇನು ಕೊಡಲ್ಲ. ಬಿಲ್ ಕೇಳಿದ್ರೂ ಕೊಡಲ್ಲ. ಟ್ಯಾಕ್ಸ್ ಕಟ್ಟದ ಈ ನಕಲಿ ವೈದ್ಯ ದಿನವಿಡೀ 50ಕ್ಕೂ ಹೆಚ್ಚು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ. ಈ ಏರಿಯಾದಲ್ಲಿ ಇವನೊಬ್ನೇ ಅಲ್ಲ, ಮತ್ತೊಬ್ಬ ನಕಲಿ ಪೈಲ್ಸ್ ಡಾಕ್ಟರ್ ಇದ್ದಾನೆ. ಈತನದ್ದು ಕೂಡ ಸೇಮ್ ಟು ಸೇಮ್ ಟ್ರೀಟ್ಮೆಂಟ್ ಮತ್ತು ಸೇಮ್ ಬಿಲ್. ಅದು ನಿಮಗೆ ಮೂಲವಿದ್ದ ತರ ಆಗಿದೆ, ಗೊತ್ತಾಯ್ತಾ? ಬಟ್ ಅದು ಮಾತೃಸ್ತಿಗೆ ಸ್ವಲ್ಪ ಕಂಟ್ರೋಲ್ ಆಗ್ಬೋದು ಅಷ್ಟೇ, ಗೌರ್ಮೆಂಟ್ ಇದು ಆಗಲ್ಲ. ಡೈಲಿ ಬರಬೇಕು, ಡೈಲಿ ಬರ್ಬೇಕಾಗಿದೆ. ಈತನ ಕ್ಲಿನಿಕ್ಗೂ ಹೆಸರಿಲ್ಲ, ಒಂದು ಬೋರ್ಡೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅಕ್ಕಪಕ್ಕದವರಿಗೆ ಈ ನಕಲಿ ವೈದ್ಯನ ಹೆಸರೂ ಗೊತ್ತಿಲ್ಲ. ಆತ ಕ್ಲಿನಿಕ್ ಇಟ್ಕೊಂಡು ಚಿಕಿತ್ಸೆ ಕೊಡ್ತಿದ್ದಾನೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಿಲ್ಲ. ದುರಂತ ಅಂದ್ರೆ
ಇವ್ರು ಯಾರೂ MBBS ಬಿಡಿ, ನೆಟ್ಟಗೆ 10ನೇ ಕ್ಲಾಸ್ ಕೂಡ ಓದಿಲ್ಲ. ನೋಡಿ, ಇದು ಫೇಕ್ ಸರ್ಟಿಫಿಕೇಟ್. ಇದು 1000 ರೂಪಾಯಿ ಕೊಟ್ರೆ ಡೆಲ್ಲಿ, ರಾಜಸ್ಥಾನ, ಗುಜರಾತ್, ಕೋಲ್ಕತ್ತಾದಲ್ಲಿ ಇದು ಸಿಗುತ್ತೆ. ಇಂಥ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕನ್ನಡಿಗರ ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಈ ಕೋಲ್ಕತ್ತಾ, ಗುಜರಾತಿ, ಮಾರ್ವಾಡಿಗಳು. ಇಲ್ಲ, ಅದು ಡಾಕ್ಯುಮೆಂಟ್ಸ್ ನಮ್ಗೆ ಬೇಕು. ಕ್ಲಿನಿಕ್ ಮೇಲೆ ಪೊಲೀಸ್ ದಾಳಿ. ಈ ನಕಲಿ ಪೈಲ್ಸ್ ಡಾಕ್ಟರ್ಗಳ ಕರಾಳ ಮುಖವನ್ನು ರೆಕಾರ್ಡ್ ಮಾಡಿಕೊಂಡ ನಾವು ಭದ್ರಾವತಿ ಪೊಲೀಸರಿಗೆ ದೂರು ನೀಡಿದೆವು. ಅವರು ನಮ್ಮ ದೂರಿಗೆ ಸ್ಪಂದಿಸಿ ಸತ್ಯಾಸತ್ಯತೆ ಪರೀಕ್ಷಿಸಲು ಕ್ಲಿನಿಕ್ಗೆ ಆಗಮಿಸಿ ನಕಲಿ ವೈದ್ಯ ತಪೇಶ್ ಕುಮಾರ್ ಮಂಡಲ್ ಮತ್ತು ಆತನ ಮಗ ವಿಜಯ್ ಕುಮಾರ್ನನ್ನು ನೇರವಾಗಿ ಪ್ರಶ್ನಿಸಿದ್ರು. ಆದರೆ ಪೊಲೀಸರ ಪ್ರಶ್ನೆಗೆ ಉತ್ತರ ಕೊಡಲಾಗದೆ ಈ ಕಪಟಿಗಳು ಕಕ್ಕಾಬಿಕ್ಕಿಯಾಗಿದ್ರು. ಇದು ಕೋಲ್ಕತ್ತಾದಲ್ಲಿ 20,000 ಕೊಟ್ಟರೆ ಸಿಗುತ್ತೆ. 19ಕ್ಕೆ ನಿಮ್ದು ID ಕಾರ್ಡ್ ಇರೋದು, ಮಾಸ್ ಕಾರ್ಡ್ 15-16 ಇರೋದು. DH ಮಾಡ್ಲಾ? ಬೇಡ, ನಾನು ಹೋಗ್ತಾ ಇದ್ದೀನಿಲ್ಲ. ಅಲ್ಲ, ನಾನು ಮಾಡ್ಲಾ ಅಂತ ನಾನು ಕೇಳ್ತಾ ಇರೋದು. ಸರ್, ನನ್ನ ಸ್ಟೂಡೆಂಟ್ ಹೇಳಿ ಸರ್. ಇವಾಗ ತಾನೇ ಸ್ಟೂಡೆಂಟ್. ಸರ್, ಮತ್ತೆ ನಾನು ಅಡ್ಮಿಷನ್ ಸ್ಟೂಡೆಂಟ್, ನಾನು ಇದು ನನ್ನ ಐಡಿ ಕಾರ್ಡ್ ಕೊಟ್ರಲ್ಲ ಅದು. ಹಾಂ ಸರ್, ನೋಡಿ ಸರ್. ಪ್ರೆಸೆಂಟ್ ಇಲ್ಲ ಇದು. ಪ್ರೆಸೆಂಟ್ ಅಲ್ಲ ಸರ್, ಯಾವಾಗ ಸೇರಿರೋದು ನಾವು. ನೀವು ಈಗ ಸ್ಟೂಡೆಂಟ್ ಅಲ್ಲ ಕಣ್ರಿ. ಈಗ ನೀವು ಸ್ಕೂಲಿಗೆ ಹೋಗ್ತಾ ಇದ್ರೆ ಮಾತ್ರ ಸ್ಟೂಡೆಂಟ್, ಕಾಲೇಜಿಗೆ ಹೋಗ್ತಾ ಇದ್ರೆ. ಹಾಂ ಸರ್. ನೀವು ಈಗ ಹೋಗ್ತಾ ಇದ್ದೀರಾ ಪ್ರೆಸೆಂಟ್? ಅಲ್ಲ, ನನ್ನೊಂದು ಸಬ್ಜೆಕ್ಟ್ ಇದೆ, ಬರೀಬೇಕು ಸರ್. 20 ವರ್ಷ ಆಯ್ತು ಸರ್, ಆಲ್ಮೋಸ್ಟ್ 10 ವರ್ಷ. ಈ ಕಪಟಿಗಳು ಹೇಗೆ ಕಕ್ಕಾಬಿಕ್ಕಿಯಾದ್ರೂ ನೋಡಿ. ತಪೇಶ್ ಕುಮಾರ್ ಮತ್ತು ವಿಜಯ್ ಫೇಕ್ ಪೈಲ್ಸ್ ಡಾಕ್ಟರ್ ಎಂದು ತಿಳಿದ ಪೊಲೀಸರು ಸ್ಥಳದಲ್ಲೇ ಕ್ಲಿನಿಕ್ ಅನ್ನ ಕ್ಲೋಸ್ ಮಾಡಿಸಿ ಇಬ್ಬರನ್ನು ಠಾಣೆಗೆ ಕರೆದುಕೊಂಡು ಹೋಗಿ ತನಿಖೆ ಆರಂಭಿಸಿದ್ರು. ಪೊಲೀಸರು ತಪೇಶ್ನ ಕ್ಲಿನಿಕ್ ರೈಡ್ ಮಾಡಿದ ಮಾಹಿತಿ ಗೊತ್ತಾಗಿ ಪಕ್ಕದಲ್ಲೇ ಇದ್ದ ಇನ್ನೊಬ್ಬ ನಕಲಿ ವೈದ್ಯ ಕ್ಲಿನಿಕ್ಗೆ ಬಾಗಿಲೂ ಹಾಕದೆ ಅಲ್ಲಿಂದ ಪರಾರಿಯಾಗಿದ್ದ. ಈತ ನಕಲಿ ಡಾಕ್ಟರ್ ಅನ್ನೋ ಮಾಹಿತಿ ಸಾರ್ವಜನಿಕರಿಗೆ ತಿಳಿದೇ ಇಲ್ಲ. ಹೌದು ಸರ್, ಫೇಕ್. ನನ್ನ ಸರ್ಟಿಫಿಕೇಟ್ ಸಮೇತ ಕೊಡ್ತೀನಿ ಸರ್, ನೋಡಿ ಸರ್. ಮತ್ತೆ ಸಮಾಜದಲ್ಲಿ ಇಂಥ ಕೆಡಕುಗಳು ಮತ್ತೆ ಇಂಥ ಫೇಕ್ ಡಾಕ್ಟರ್ಗಳು ಇದ್ದಾಗ ಮತ್ತೆ ಸಮಾಜಕ್ಕೆ ಹಾನಿ ಇಲ್ವಾ? ಇದು ಅನಾಚಾರ. ಇದು 420 ಕೇಸ್ ಆಗಬೇಕು. ತುಂಬ ಅನ್ಯಾಯ. ಕನ್ನಡಿಗರ ಹತ್ರ ಮಾಡ್ತಿರೋದು ತುಂಬ ಅನ್ಯಾಯ. ಆದ್ರೆ ತಮಾಷೆ ನೋಡಿ, ಈ ಫೇಕ್ ಪೈಲ್ಸ್ ಡಾಕ್ಟರ್ಸ್ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಶಿವಮೊಗ್ಗ DHOಗೆ ಮನವಿ ಮಾಡಿದ್ರೆ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದ್ರು. ಇದು ನಮ್ಮ ಆರೋಗ್ಯ ವ್ಯವಸ್ಥೆಯ ದುರಂತವೋ ಅಥವಾ ಕಾಂಚಾಣದ ಮಹಿಮೆಯೋ ಗೊತ್ತಿಲ್ಲ. ಕೋಲ್ಕತ್ತಾದಿಂದ ಬಂದು ಸುಮ್ಮನೆ ಸರ್, ಇವಾಗ ನಮ್ಮವ್ರನ್ನೇ ಕಳ್ಸಿದ್ವಿ, ಫೈಲ್ಸ್ ಇಲ್ಲ, ಏನಿಲ್ಲ, ನಿಮ್ಗೆ 2ನೇ ಸ್ಟೇಜ್ ಇದೆ ಅಂತೇಳಿ ನಾನು 9 ಕಟ್ ಹಾಕ್ಬೇಕು ಅಂತೆಲ್ಲ ಕತೆ ಹೇಳ್ತಾ ಇದ್ದಾರೆ ಸರ್. ನೀವೇ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸರ್. ಸರಿ ಸರ್, ಆಯ್ತು. ತರೀಕೆರೆಯಲ್ಲೂ ನಕಲಿಯದ್ದೇ ಹಾವಳಿ. ಫೇಕ್ ಪೈಲ್ಸ್ ಡಾಕ್ಟರ್ ಮೇಲೆ ದಾಳಿ. ಸರ್, ಡಾಕ್ಟ್ರಾ ಒಂದು ಸ್ವಲ್ಪ ಸರ್ಟಿಫಿಕೇಟ್ ತೋರಿಸಿ ಸರ್. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲೂ ಫೇಕ್ ಪೈಲ್ಸ್ ಡಾಕ್ಟರ್ ಹಾವಳಿ ಮಿತಿ ಮೀರಿತ್ತು. ಇಲ್ಲಿನ ಧರ್ಮಲಿಂಗಂ ರಸ್ತೆಯಲ್ಲಿರುವ ವಿಶ್ವಾಸ್ ಕ್ಲಿನಿಕ್ನಲ್ಲಿ ನಾವು ರಹಸ್ಯ ಕಾರ್ಯಾಚರಣೆ ಮಾಡಿದೆವು. ಈತ ತಪೇಶ್ನ ಸಂಬಂಧಿಕ. ಈತ ಉತ್ತರ ಭಾರತದಿಂದ ಕರ್ನಾಟಕದವರನ್ನು ಬಕ್ರಾ ಮಾಡಲು ವೈದ್ಯರ ವೇಷ ಧರಿಸಿ ಬಂದಿದ್ದ. ಈತನ ಟ್ರೀಟ್ಮೆಂಟ್ ಕೂಡ ಸೇಮ್ ಟು ಸೇಮ್. ಅದೇ ಆಸಿಡ್ ಹಾಕೋದು, 15,000 ಕೀಳೋದು. ಈತನ ವಿರುದ್ಧ ಸಾಕ್ಷಿ ಸಂಗ್ರಹಿಸಿದ ನಾವು ನೇರವಾಗಿ ಆತನಲ್ಲಿ ಡಾಕ್ಟರ್ ಓದಿದ್ದಕ್ಕೆ ಸರ್ಟಿಫಿಕೇಟ್ ಕೊಡು ಅಂತ ಕೇಳಿದೆವು. ಆತ ಸರ್ಟಿಫಿಕೇಟ್ ಇಲ್ಲ ಅಂದ. ನನ್ನಿಂದ ತಪ್ಪಾಯಿತು, ಇನ್ನು ಮುಂದೆ ಕ್ಲಿನಿಕ್ ಓಪನ್ ಮಾಡಲ್ಲ ಅಂತ ಕ್ಷಮೆ ಕೇಳಿದ. ಒಂದು ಸ್ವಲ್ಪ ಸರ್ಟಿಫಿಕೇಟ್ ತೋರಿಸಿ ಸರ್. ಇಲ್ಲ, ಅದು ಡಾಕ್ಯುಮೆಂಟ್ಸ್ ನಮ್ಗೆ ಬೇಕು. ನೋಡಿ, ನೀವು ಮಾಡ್ತಿರೋದು ತಪ್ಪ, ಹೌದಲ್ವಾ? ಡಾಕ್ಯುಮೆಂಟ್ಸ್ ಸರ್. ಮತ್ತೊಂದು ಕ್ಲಿನಿಕ್ ಸರ್, ಬೇಕು. ನೋಡಿ ಸರ್, ಏನು ಕ್ರಮ ತಗೊಳ್ತೀರಂತ. ಇನ್ನೆಲ್ಲ ಓಪನ್ ಇರಬಾರ್ದು ಸರ್, ಪಕ್ಕನಾ? ಓಕೆ. ಈತನೇನೋ ತಪ್ಪೊಪ್ಪಿಕೊಂಡ. ಆದರೆ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಚಿಕ್ಕಮಗಳೂರು DHO ಅವರಿಗೆ ಕರೆ ಮಾಡಿ ಮಾಹಿತಿ ಕೊಟ್ರೆ ಅವರು ಲೊಕೇಶನ್ ಹಾಕಿ ನಾವು ಬರ್ತೇವೆ, ಕ್ರಮ ಕೈಗೊಳ್ತೇವೆ ಅಂತ ಭರವಸೆ ಕೊಟ್ರು. ಆದ್ರೆ ದುರಂತ ನೋಡಿ,
DHOಗೆ ಇವತ್ತಿನವರೆಗೂ ನಾವು ಕಳಿಸಿದ ಲೊಕೇಶನ್ ಸಿಕ್ಕೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಇವತ್ತಿನವರೆಗೂ ವಿಶ್ವಾಸ್ ಕ್ಲಿನಿಕ್ ವಿರುದ್ಧ ಕ್ರಮವೇ ಆಗಿಲ್ಲ. ಲಂಚ ಅನ್ನೋ ಹೇಸಿಗೆ ತಿನ್ನುವವರಿಗೆ ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವ ನೈತಿಕತೆ ಎಲ್ಲಿರುತ್ತೆ ಹೇಳಿ? ಬಂದಿದ್ದೀವಿ ಫೈಲ್ಸ್ ಅಂತ ನೋಡೋಕ್ಕೆ ಬಂದಾಗ 15,000 ಆಗತ್ತೆ, ಬನ್ನಿ ನೆಕ್ಸ್ಟ್ ಅಂತ ನಮಗೇನೂ ಇರಲಿಲ್ಲ. ಚೆಕ್ಕಿಂಗಿಗೆ ಬಂದಿದ್ದೀವಿ ನಾವು. ಎಲ್ಲಿವರೆಗೆ ಇಂಥ ಭ್ರಷ್ಟ ಆರೋಗ್ಯಾಧಿಕಾರಿಗಳು ಇರ್ತಾರೋ ಅಲ್ಲಿವರೆಗೆ ಇಂಥ ಫೇಕ್ ಡಾಕ್ಟರ್ಗಳು ಜನರ ಪ್ರಾಣದ ಬಲಿ ಪಡೆಯುತ್ತಲೇ ಇರ್ತಾರೆ. ಹಾಗಾಗಿ ಈಗ ಜನರೇ ಎಚ್ಚೆತ್ತುಕೊಂಡು ಇಂಥ ನಕಲಿ ವೈದ್ಯರಿಂದ ದೂರ ಇರಬೇಕು. ಅಲ್ಲದೆ ನಿಮ್ಮ ಊರಲ್ಲಿ ನಕಲಿ ವೈದ್ಯರು ಕಂಡು ಬಂದರೆ ಅವರ ವಿರುದ್ಧ ಆರೋಗ್ಯ ಇಲಾಖೆಗೆ ದೂರು ಕೊಡಿ. ಒಂದು ವೇಳೆ ಅಧಿಕಾರಿಗಳು ನಿಮ್ಮ ದೂರಿಗೆ ಸ್ಪಂದಿಸದಿದ್ದರೆ ವಿಜಯ ಟೈಮ್ಸ್ ಈ ನಕಲಿ ವೈದ್ಯರ ವಿರುದ್ಧ ಅಭಿಯಾನವನ್ನೇ ಪ್ರಾರಂಭಿಸಿದೆ. ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ. ನಮ್ಮ ದೂರವಾಣಿ ಸಂಖ್ಯೆ 8317398486. ಕುಮಾರ್ ಮತ್ತು ಪ್ರಶಾಂತ್, ವಿಜಯ ಟೈಮ್ಸ್, ಬೆಂಗಳೂರು.